ಹಾಗೆ ಅಮ್ಮ ಹಾಗೆ ಹದಿನೈದು ದಿನ ಆಯಿತು. ಆಯಿತು ಆಯಿತು. ಎಲ್ಲರೂ ಮಾಡೋ ಹಾಗೆ ನಾವು ಈ ಪಿಂಡ ಪ್ರದಾನ ಕಾರ್ಯಗಳನ್ನ ಮಾಡಿ ನಮ್ಮ ಕರ್ತವ್ಯನ ಮುಗಿಸ್ಬೇಕಾಗಿತ್ತು. ಮುಗಿಸಿದ್ವಿ. ಯಾವ ರೂಪದಲ್ಲಿ ಅಂತಂತ ಹೇಳಿದ್ರು, ನನ್ನ ತಾಯಿಯವರು ಕಿಟಕಿ ಹತ್ರ ಮಲಗಿರುವಾಗ ಯಾವಾಗಲೂ ಬಂದು ಕಾಗೆ ಮರೆಯೋದಿಲ್ಲ. ಆ ಕಾಗೆಗೆ ಏನಾದರೂ ಹಾಕಿ ಹಾಕಿ ಅಂತಂತ ಹೇಳೋರು. ಇವತ್ತು ಅವರೇ ಆ ರೂಪದಲ್ಲಿ ಬಂದು ಸ್ವೀಕರಿಸಿದ್ದಾರೆ. ಆಮೇಲೆ ಪ್ರಾಣಿಗಳ ಮೇಲೆ ಇಷ್ಟ, ನಾಯಿಗಳ ಮೇಲೆ. ನಾಯಿಗಳು ಸ್ವೀಕರಿಸ್ತಾ ಇದ್ದಾವೆ. ಯಾವ ರೂಪ ಏನು ಎಲ್ಲಿ ಗುರುತಿಸ್ಕೊಳ್ಳೋದು ಅಂತ ನಮಗೆ ಅರ್ಥವೇ ಆಗಲಿಲ್ಲ. ಇವಾಗ ಬ್ರಾಹ್ಮಣರು ಹೇಳಿದ್ರು, ಇದೇ ಆ ರೂಪ, ಇದೇನೇ ಅದು ಶಿಸ್ತು. ಪಶ್ಚಿಮ ಕಡೆ ಹಿಡಿತಕ್ಕಂಥ ಇದರಲ್ಲಿ ಇದನ್ನು ಬಿಟ್ಟರೆ ತುಂಬ ಪುಣ್ಯ, ಇದು ನೆಟ್ಟಿಗೆ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಹೇಳುವಂಥ ಮಾತು. ಆ ತೃಪ್ತಿಯೊಂದಿಗೆ ನಾನು ಇದು ಅರ್ಪಿಸ್ತಾ ಇದ್ದೀನಿ. ಆದರೂ ನಮ್ಮ ತಾಯಿಯವ್ರನ್ನ ಬಿಟ್ಕೊಡೋಕ್ಕೆ ನನಗೆ ಒಂದು ಗಳಿಗೆನೂ ಇಷ್ಟ ಇಲ್ಲ ಜೀವನದಲ್ಲಿ. ತಾಯಿಯವ್ರನ್ನ ಮಾತ್ರ ಅಲ್ಲ ರೀ, ನಮ್ಮ ಚಿತ್ರರಂಗದಲ್ಲಿ ಕೆಲವು ಮುಖ್ಯವಾದ ಜೀವಗಳನ್ನ ನಾವು ಕಳ್ಕೊಂಬಿಟ್ಟು ಏನು ನಮಗೇನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಬಾಳಕ್ಕೆ ಬಂದ್ವಾ, ಸಾಯಕ್ಕೆ ಬಂದ್ವಾ, ಕಾಲ ಮೃತ್ಯುಹರಣಂ ಅಂತಾರೆ. ಅಕಾಲದಲ್ಲೇ ಎಷ್ಟೋ ಜನ ಪ್ರಾಣ ಕಳ್ಕೊತಾ ಇದ್ದಾರೆ. ಇಲ್ಲ ನೆನೆಸ್ಕೊಂಡ್ಬಿಟ್ರೆ ನನಗೆ ತುಂಬ ನೋವಾಗುತ್ತೆ. ಮೊನ್ನೆ ನನ್ನ ತಾಯಿಯವರು ಜೊತೆಲೇ ಅವ್ರ ಸೇವಕರು ಬಂಗಾರಿಯವ್ರು ತೀರ್ಕೊಂಡ್ರು. ಬಂಗಾರಿಯವ್ರು ತೀರ್ಕೊಂಡಿದ್ದಿಂದಲೇ ನನಗೆ ಗಾಡಿಗಳು ಕೊಡೋರು ಪಾಪ. ಪೆಟ್ರೋಲ್ ಬಂಕ್ ತ್ಯಾಗು ಅವರು, ಇವರು ನಿರ್ಮಾಪಕರು ಪಾಪ, ಅವರು ತೀರ್ಕೊಂಡ್ರು. ಎಷ್ಟು ಮನಸ್ಸಿಗೆ ಹಿಂದಿಂದ ಯಾಕೆ ಈ ಥರ ಒಂದು ಪರಿಸ್ಥಿತಿಗಳು ಆವರಿಸ್ಕೋತಾ ಇದೆ ಅಂತಲೇ ನಮಗೆ ಏನು ಹೇಳಬೇಕು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಭವಿಷ್ಯದಲ್ಲಾದರೂ ನಾವೆಲ್ಲರೂ ನೆಮ್ಮದಿಯಾದ ಒಂದು ನಿಟ್ಟುಸಿರು ಬಿಟ್ಕೊಂಡು ಸಂತೋಷವಾಗಿರೋ ಪರಿಸ್ಥಿತಿ ಆಗಲಿ. ಇದು ಒಮ್ಮಕ್ರಾನ್ ಅಂತ ಇದ್ದಾರೆ, ಇನ್ನೊಂದು ಅಂತ ಇದ್ದಾರೆ. ಇದು ಯಾವುದು ನಮ್ಮ ಜನಗಳಿಗೆ ತೊಂದರೆ ಕೊಡದಿರ ಇರಲಿ. ಸುಸರ್ಜಿತವಾದ ಪರಿಸ್ಥಿತಿಗಳು ನಿರ್ಮಾಣ ಆಗಲಿ, ಒಳ್ಳೆಯ ಆಸ್ಪತ್ರೆಗಳು ಬರಲಿ. ಪಾಪ ಜನಗಳಿಗೆ ಎಲ್ಲಿ ತೊಂದರೆ ಆದರೂ ಕೂಡ ತಕ್ಷಣ ಅದನ್ನು ನಾವು ಅವ್ರನ್ನ ಗಮನಿಸಿ ಅವರ ಕಾಯಿಲೆಗಳನ್ನ ಗುಣ ಮಾಡುವಂಥ ಪರಿಸ್ಥಿತಿಗಳಾಗಲಿ. ಇವತ್ತು ನನ್ನ ತಾಯಿಯವರು ಹೀಗೆ ತೀರ್ಕೊಂಡ್ರು ಅಂದರೆ ಎಲ್ಲನೂ ಕರೆಕ್ಟಾಗಿದೆ. ಶುಗರು ಎಲ್ಲನೂ ಕರೆಕ್ಟಾಗಿತ್ತು. ಎಲ್ಲ ಒಂದು ಕಡೆ ಕಫ ಬಂದು ಅವ್ರಿಗೆ ಕೊನೆ ಸಮಯದಲ್ಲಿ ಕಫ ಬಂದು ಅದು ಕಾರ್ಡಿಯಾಕ್ ಅರೆಸ್ಟ್ ಥರ ಆಗೋಗಿ ತೀರ್ಕೊಂಡ್ರು ನನ್ನ ತಾಯಿಯವರು.